ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನವಡ. ಇಂದು NMMS GMAT ಮಾದರಿ ಪ್ರಶ್ನೆ ಪತ್ರಿಕೆ 6ರ ಭಾಗ 4 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಕ್ವಶನ್ಸ್ 49 to 52. Identify the number of specified geometric shapes in the given diagram and mark the correct answer. ಕೆಳಗೆ ಕೊಟ್ಟಿರುವ ಚಿತ್ರಗಳಲ್ಲಿ ಸೂಚಿತ ಜ್ಯಾಮಿತಿಯ ಆಕೃತಿಗಳ ಸಂಖ್ಯೆಯನ್ನು ಕಂಡುಹಿಡಿದು ಉತ್ತರವನ್ನು ಗುರುತಿಸಿ. ಫಸ್ಟ್ ಒನ್, ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್. ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ? ಸಿ, ಲೆಟ್ ಅಸ್ ಮಾರ್ಕ್ ಸಿಂಗಲ್ ಫಿಗರ್ಸ್ 1, 2, 3, 4, 5 and 6. ಇಂಡಿವಿಜುವಲ್ ಪ್ರತಿಯೊಂದು ಸಹ ಒಂದು ಟ್ರಯಾಂಗಲ್. ಸೊ ಇಂಡಿವಿಜುವಲ್ ಆಗಿ ವಿ ಹ್ಯಾವ್ 6 ಟ್ರಯಾಂಗಲ್ಸ್. ನೆಕ್ಸ್ಟ್, ಬೈ ಕಂಬೈನಿಂಗ್ 1 ಮತ್ತು 2 ಕಂಬೈನ್ ಮಾಡಿದರೆ ಟ್ರಯಾಂಗಲ್ ಸಿಗೋದಿಲ್ಲ. 2, 3 ಕಂಬೈನ್ ಮಾಡಿದರೆ ಒಂದು ಟ್ರಯಾಂಗಲ್. 4, 5 ಟ್ರಯಾಂಗಲ್ ಮತ್ತು 5, 6 ಆಗೋದಿಲ್ಲ. ಸೊ ಬೈ ಕಂಬೈನಿಂಗ್ 2 we get 2 triangles. 2, 6 ಸಹ ಆಗೋದಿಲ್ಲ. ನೆಕ್ಸ್ಟ್, ಕಂಬೈನಿಂಗ್ 3 ನೋಡಿ, 1, 2, 3 ಇದನ್ನು ಕಂಬೈನ್ ಮಾಡಿದರೆ ಒಂದು ಟ್ರಯಾಂಗಲ್ ಸಿಗುತ್ತೆ. 4, 5, 6 ಕಂಬೈನ್ ಮಾಡಿದರೆ ಒಂದು ಟ್ರಯಾಂಗಲ್. ಇಲ್ಲಿ ಇನ್ನೊಂದು ಮಿಸ್ ಆಯ್ತು ನಮ್ಮದು. 3, 4 ಕಂಬೈನ್ ಮಾಡಿದರೆ 2 3, 4 ಮಾತ್ರ ಕಂಬೈನ್ ಮಾಡಿದರೆ ಇನ್ನೊಂದು ಟ್ರಯಾಂಗಲ್ ಸಿಗುತ್ತೆ ಅಲ್ವಾ. ಸೊ ಫಾರ್ 2 ವಿ ಹ್ಯಾವ್ 1 ಮೋರ್. ಇಲ್ಲಿ 1, 2, 3, 4, 5, 6. ಸೊ ಬೈ ಕಂಬೈನಿಂಗ್ 3 ವಿ ವಿಲ್ ಗೆಟ್ 2. ಮತ್ತೆ ಎಲ್ಲಿ ಸಿಗುತ್ತೆ ನೋಡಿ, 4 ಟ್ರಯಾಂಗಲನ್ನು ಕಂಬೈನ್ ಮಾಡಿದರೆ ಎಲ್ಲಿ ಸಿಗುತ್ತಾ? ಇದಾಯಿತು, ಇದಾಗೋದಿಲ್ಲ. ನೆಕ್ಸ್ಟ್, ಕಂಬೈನಿಂಗ್ ಆಲ್ ದ 6 ವಿ ವಿಲ್ ಗೆಟ್ 1. 6 plus 2, 8 plus 1, 9, 10, 11 and 12. Total 12 triangles. So option 3 is the answer. Next, how many rectangles are there in the given figure? ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಆಯತಗಳಿವೆ? Name them. 1, 2, 3, 4 and 5. Individual, each one is a rectangle. So individual 5. ಮತ್ತು 2 ಕಂಬೈನ್ ಮಾಡಿದರೆ 1, 2 ಕಂಬೈನ್ ಮಾಡಿದರೆ ಒಂದು ರೆಕ್ಟ್ಯಾಂಗಲ್. 3, 4 ಕಂಬೈನ್ ಮಾಡಿದರೆ ಒಂದು ರೆಕ್ಟ್ಯಾಂಗಲ್. 5 ಆಗೋದಿಲ್ಲ. 1, 3 ಆಗೋದಿಲ್ಲ. 2, 4 ಆಗೋದಿಲ್ಲ. ಮತ್ತು ಯಾವುದು ಆಗೋದಿಲ್ಲ. ಆದ್ದರಿಂದ ಬೈ ಕಂಬೈನಿಂಗ್ 2 ವಿ ವಿಲ್ ಗೆಟ್ 2. ಓಕೆ. ನೆಕ್ಸ್ಟ್, 3 ಕಂಬೈನ್ ಮಾಡಿದರೆ ಸಿಗತ್ತಾ ನೋಡುವ. 3, 4, 5 ಇವು 3 ಕಂಬೈನ್ ಮಾಡಿದರೆ ಸಿಗತ್ತೆ. ಸೊ ಕಂಬೈನಿಂಗ್ 3 ವಿ ಗೆಟ್ 1. ನೆಕ್ಸ್ಟ್, ಬೈ ಕಂಬೈನಿಂಗ್ 4 1, 2, 3, 4 ಇವು 4 ಕಂಬೈನ್ ಮಾಡಿದರೆ ಇನ್ನೊಂದು. ಕಂಬೈನಿಂಗ್ 4 ವಿ ವಿಲ್ ಗೆಟ್ 1 ಮೋರ್. ಮತ್ತು ಎಲ್ಲದನ್ನು ಸೇರಿ 5 ಸೇರಿಸಿದರೆ ಇನ್ನೊಂದು ಅಲ್ವಾ. ಸೊ ಬೈ ಕಂಬೈನಿಂಗ್ ಆಲ್ ದ 5 ವಿ ವಿಲ್ ಗೆಟ್ 1 ಮೋರ್. 5 plus 2, 7, 8, 9 and 10. Total 10 rectangles. So option 1 is the answer. Next one, how many squares are there in the given figure? ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ? See, here
If we name all the figures 3, 4, 5, 6, 7, 8, 9, 10, 11 and 12. ಇದರಲ್ಲಿ ಇಂಡಿವಿಜುವಲ್ ಯಾವುದು ಸಹ ಒಂದು ಸ್ಕ್ವೇರ್ ಅಲ್ಲ. ಎರಡನ್ನು ಕಂಬೈನ್ ಮಾಡಿದರೆ ಸ್ಕ್ವೇರ್ ಸಿಗುತ್ತಾ? ಸಿ ಹಿಯರ್, ಇಫ್ ವಿ ಕಂಬೈನ್ 2 and 7, it is a square. 9, 10 is a square. 11, 15, 11 and 5 is a square. Combining two figures, we will get 1, 2, 3. 3 squares alva. Next, combining 3 figures, 1, 2, 3, it is a square. 7, 8, 9 is a square. 10, 11, 12 is a square. 5, 4, 6 is a square. So there are 4 squares. Combining 3 figures, we will get to 4 squares. Next, is there any other square? ಇದು ಆಗೋದಿಲ್ಲ, ಇದು ಆಗೋದಿಲ್ಲ, ಇಲ್ಲಿ ಆಗೋದಿಲ್ಲ. ಮತ್ತು ಐ ಥಿಂಕ್ ಬೈ ಕಂಬೈನಿಂಗ್ ಆಲ್ ದ 12 ಫಿಗರ್ಸ್ ವಿ ವಿಲ್ ಗೆಟ್ ಒನ್ ಮೋರ್. ಕಂಪ್ಲೀಟಾಗಿ ಸಿಗೋದು ಇನ್ನೊಂದು ಅಷ್ಟೇ, ಮತ್ಯಾವುದು ಸಿಗೋದಿಲ್ಲ. ಇದು ಆಲ್ ದ 12, ಎಲ್ಲ 12 ಚಿತ್ರಗಳನ್ನು ಸೇರಿಸಿದರೆ ಒಂದು ಸಿಗ್ತದೆ. ಸೊ 3 + 4, 7 + 1, 8 figures. Option 3 is the answer. Next one. How many semicircles are there in the given figure? ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಅರ್ಧವೃತ್ತಗಳಿವೆ? See, in this circle, 1 semicircle, 1 more, 2 alva. Okay, next in one more, 1 ಈ ಲೈನಿಂದ ಇಲ್ಲೊಂದು ಇಲ್ಲೊಂದು ಎರಡಾಯಿತು. ಅದೇ ರೀತಿ ಉದ್ದದ ಲೈನಿಂದ ಇಲ್ಲಿ ಒಂದು ಸೆಮಿಸರ್ಕಲ್, ಇಲ್ಲಿ ಇನ್ನೊಂದು. ಸೊ ದೇರ್ ಆರ್ 4 figures, 4 semicircles. Here by this line, here is a semicircle and one more is over here. ಮತ್ತೆ ಎರಡು. ಆ ಮಧ್ಯದಲ್ಲಿ ನಮಗೆ ಯಾವುದೇ ಸೆಮಿಸರ್ಕಲ್ ಸಿಗೋದಿಲ್ಲ, ಯಾಕೆ ಅಂದರೆ ಒಂದು ಡಯಾಮೀಟರ್ ಅಲ್ಲೇ ಹಾಕಲಿಲ್ಲ, ಅದರಿಂದ ಅದಾಗೋದಿಲ್ಲ. ನೆಕ್ಸ್ಟ್ ಒನ್ ನೋಡುವ. ಸಿ, ಹಿಯರ್ ಈಸ್ ಎ ಸೆಮಿಸರ್ಕಲ್, ಕ್ರಾಸ್ 1, 2 ಬೈ ದಿಸ್ ಲೈನ್. ಈ ಲೈನಿಂದ ಇವೆರಡಾಗಿದ್ದು, ಈ ಲೈನಿಂದ ಇಲ್ಲಿ ಮತ್ತೆರಡು, 4 ಆಯಿತು. ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ಬೈ ದಿಸ್ ಲೈನ್, ಹಿಯರ್ ಈಸ್ ಎ ಸೆಮಿಸರ್ಕಲ್ ಆ್ಯಂಡ್ ಒನ್ ಮೋರ್ ಈಸ್ ಓವರ್ ಹಿಯರ್. ಟೋಟಲ್ 6 semicircles in the fourth one. So 6. 2 + 4, 6 + 2, 8 + 6, 14. Totally 14 semicircles are there. So option 4 is the answer. Okay. Next, questions 53 to 56. In the following questions, a word is written according to some code. In the question, in each question, a word is given and find how it can be written in the same code. ಈ ಕೆಳಗಿನ ಪ್ರಶ್ನೆಗಳ ಒಂದು ಪದವನ್ನು ಸಾಂಕೇತಿಕ ಭಾಷೆಯಲ್ಲಿ ಬರೆಯಲಾಗಿದೆ, ಅದನ್ನು ಅದೇ ಸಾಂಕೇತಿಕ ಭಾಷೆಯಲ್ಲಿ ಹೇಗೆ ಬರೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ. If life is coded as ORUV, then Mike can be written as LIFE ಎಂಬ ಪದವನ್ನು ORUV ಎಂದು ಸಂಕೇತಿಸಿದರೆ MIKE ಎಂಬ ಪದವನ್ನು ಹೇಗೆ ಬರೆಯಬಹುದು? ಫಾರ್ ದ್ಯಾಟ್ ಲೆಟ್ ಅಸ್ ಟೇಕ್ ದಟ್ ಟೇಬಲ್.
ಇದೊಂದು ಟೇಬಲ್ ಫಸ್ಟಲ್ಲೇ ಬರೆದಿಟ್ಕೊಳ್ಳಿ, ಮತ್ತೆ 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 ಯೂಸಿಗೆ ಬರುತ್ತೆ. ಲೈಫ್ ಕ್ಯಾನ್ ಬಿ ಕೋಡೆಡ್ ಆ್ಯಸ್ ORUV, ಅಂದರೆ LIFE ORUV. ಎಲ್ ಓಗೆ ಹೇಗೆ ರಿಲೇಟ್ ಆಗಿದೆ ನೋಡಿ. ಎಲ್ ಈಸ್ ರಿಲೇಟೆಡ್ ಟು ಓ. ಎ ಟು ಝೆಡ್ ಬರೆದ್ರೆ ಝೆಡ್ ಟು ಎ ಬರೆದಾಗ ಎಲ್ ಮತ್ತು ಓ ಸೇಮ್ ಪ್ಲೇಸಲ್ಲಿ ಬರುತ್ತೆ. ಐ ಆ್ಯಂಡ್ ಆರ್ ರಿಲೇಟೆಡ್ ಇನ್ ದ ಸೇಮ್ ವೇ. ಎಫ್ ಆ್ಯಂಡ್ ಯು, ಎಫ್ ಈಸ್ ರಿಲೇಟೆಡ್ ಟು ಯು, ಇ ಈಸ್ ರಿಲೇಟೆಡ್ ಟು ವಿ. ಈ ರೀತಿ ಕೋಡ್ ಮಾಡಿರೋದು. ಈ ಬದಲು ವಿ ಬರೆದಿದ್ದು ಎಫ್ ಯು, ಐಗೆ ಆರ್, ಎಲ್ಗೆ ಓ. ಹಾಗಾದರೆ ಮೈಕಿಗೆ ಏನು ಬರಿಬೋದು? ಎಮ್ ಈಸ್ ರಿಲೇಟೆಡ್ ಟು ಎನ್. ಓಕೆ, ಫಸ್ಟ್ ಕಮ್ಸ್ ಎನ್. ಐ ಈಸ್ ರಿಲೇಟೆಡ್ ಟು ಆರ್. I is related to R. K is related to P. E is related to V. NRPV is the answer. So option 1 is the correct answer. Next, if history can be coded as SRHGLIB, then geometry can be coded as. ಹಿಸ್ಟರಿ ಎಂಬ ಪದವನ್ನು ಈ ರೀತಿ ಬರೆದಾಗ ಸಂಕೇತಿಸಿದರೆ ಜಿಯೋಗ್ರಫಿ ಎಂಬ ಪದವನ್ನು ಹೇಗೆ ಸಂಕೇತಿಸಬಹುದು? ಸಿ, ಹಿಸ್ಟರಿಗೆ ಇಲ್ಲಿ ಸಹ 7 ಅಕ್ಷರ, ಇಲ್ಲಿ ಸಹ 7. ಹೆಚ್ಚಿಗೆ ಎಸ್ ರಿಲೇಟ್ ಆಗಿದೆಯಾ ನೋಡಿ. ಹಿಯರ್ ಆಲ್ಸೋ ಇನ್ ದ ಸೇಮ್ ಪ್ಯಾಟರ್ನ್ ಇಟ್ ಈಸ್ ರಿಲೇಟೆಡ್. ಹೆಚ್, ಐಗೆ ಆರ್, ಎಸ್ಸಿಗೆ ಹೆಚ್, ಟಿಗೆ ಜಿ, ಆರ್ಗೆ ಎಲ್, ಓಗೆ ಎಲ್, ಆರ್ಗೆ ಐ, ಆರ್ ಈಸ್ ರಿಲೇಟೆಡ್ ಟು ಐ, ಆ್ಯಂಡ್ ವೈ ಈಸ್ ರಿಲೇಟೆಡ್ ಟು ಬಿ. ಇದೇ ರೀತಿ ಅದೇ ಪ್ಯಾಟರ್ನ್ ಫಾಲೋ ಆಗಿದೆ. ಹಾಗಾದರೆ ಜಾಗ್ರಫಿ ಜಿಗೆ ಯಾವುದು? ಜಿ ಈಸ್ ರಿಲೇಟೆಡ್ ಟು ಟಿ. T, E is related to V, O is related to L, G is again related to T, R is related to I, A is to Z, P is related to K, H is for S, and Y is for B. ಇದು ಆನ್ಸರ್. TVL, ಇಲ್ಲಿ ಆಪ್ಷನ್ ನೋಡಿ. ಆಲ್ ದ 4 ಆಪ್ಷನ್ಸ್ ವಿ ಹ್ಯಾವ್ ಟು ಫೈಂಡ್. ಸಿ, TVL, TVL, TIZ, ITZ ಅಲ್ಲ, TVL, TIZ, KSB. ಆಪ್ಷನ್ 4 ಇಸ್ ದ ಆನ್ಸರ್. ಇಲ್ಲಿ ಮಿಸ್ಟೇಕ್ ಮಾಡ್ಕೊಳ್ಬೇಡಿ, ಇಲ್ಲಿ ಸಣ್ಣ ಇಂಟರ್ಚೇಂಜ್ ಮಾಡಿದ್ದಾರೆ. ಸೊ ದಿಸ್ ಈಸ್ ದ ಆನ್ಸರ್. TVL, TIZ, KSB is the answer. Okay, next one. If Vijayapura is coded as this one, ಬೆಳಗಾವಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್. ವಿಜಯಪುರ ಎಂಬ ಪದವನ್ನು ಈ ರೀತಿ ಬರೆದ್ರೆ ಬೆಳಗಾವಿ ಎಂಬ ಪದವನ್ನು ಹೀಗೆ ಬರೆಯಬಹುದು. ನೋಡುವ, ಅದೇ ರೀತಿ ಆಗತ್ತಾ ನೋಡುವ. ವಿಗೆ ಇ, ಸೇಮ್ ಪ್ಯಾಟರ್ನ್ ಈಸ್ ಫಾಲೋಡ್. ವಿ ಈಸ್ ಇ, ಐ ಆರ್ ನೋಡಿ ಅದೇ ಆಗಿದೆ. ಜೆ ಈಸ್ ಫಾರ್ ಕ್ಯೂ, ಸರಿ. ಎ ಈಸ್ ಫಾರ್ ಝಡ್, ವೈ ಈಸ್ ಫಾರ್ ಬಿ, ಎ ಝಡ್ ಪಿ ಕೆ, ಓ ಎಮ್ ಎನ್ ಓ ಪಿಗೆ ಕೆ, ಯು ಈಸ್ ಫಾರ್ ಎಫ್, ಆರ್ ಈಸ್ ಫಾರ್ ಐ, ಆ್ಯಂಡ್ ಝಡ್ ಈಸ್ ಫಾರ್ ಎ. ಅದೇ ಆಗಿದೆ. ಹಾಗಾದರೆ ಬೆಳಗಾವಿ ಬಿಗೆ ಯಾವುದು? ಬಿ ಈಸ್ ಫಾರ್ ವೈ, ವೈಯಿಂದ ಸ್ಟಾರ್ಟ್ ಆಗಬೇಕು. ಇ ಆ್ಯಂಡ್ ವಿ ಆರ್ ರಿಲೇಟೆಡ್. ಎಲ್, ಓ, A is for Z, G is for T,
Z is for A, V and E, I and R. Y V O ಎಲ್ಲಿದೆ? Y V O Y V O Y V O Z T Z Z T Z T Z E ಇದಲ್ಲ, T Z R ಇದೆ, ಇದು ಅಲ್ಲ, ಇದು ವೈನೇ ಬರಲಿಲ್ಲ ಫಸ್ಟಲ್ಲಿ, ಅದು ಅಲ್ಲ. ಸೊ ಆಪ್ಷನ್ 1 ಇಸ್ ದ ಆನ್ಸರ್. Z T Z E R ಸರಿದೆ. ಸೊ ಆಪ್ಷನ್ 1 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್. Cricket is coded as 3, 18, 9, 3, 11, 5, 20. Hockey can be written as. ಕ್ರಿಕೆಟನ್ನು ಈ ಸಂಖ್ಯೆಗಳಿಂದ ಸಂಕೇತಿಸಿದರೆ ಹಾಕಿ ಎಂಬ ಪದವನ್ನು ಹೀಗೆ ಬರೆಯಬಹುದು. C3. ಈ ಟೇಬಲನ್ನು ನೋಡಿ, A to Z ನಾವು ಬರೆದಾಗ ನಂಬರಿಂಗು ಹೀಗೆ ಬರುತ್ತಲ್ವ, 1 to 26. ಆಗ ಸಿಗೆ ಬರುವ ನಂಬರು 3. R MEN O P Q R R 18, it is R here and it is 18. I 9 ಸರಿ ಇದೆ. ವಾಪಸ್ ಸಿಗೆ 3, K is 11, E is 5 and T is T is 20. ಅದೇ ನಂಬರ್ ಇದೆ ಅಲ್ವಾ? ಹಾಗಾದರೆ ಹಾಕಿಗೆ ಹೇಗೆ ಬರಿಬೋದು? H 8, ಫಸ್ಟಲ್ಲಿ 8, ಓಗೆ ವ್ಯಾಲ್ಯೂ ಎಷ್ಟು? LMNO, ಓಗೆ 15, 8 15, C is 3, K 11, E 5, Y is 25. ಇಲ್ಲಿದೆಯಾ ನೋಡಿ, 8 15 3 11 ಬರಬೇಕು, 5 ಅಲ್ಲ. 8 15 3 11 5 25 ಸರಿ ಇದೆ. ಸೊ ಆಪ್ಷನ್ 2 ಇಸ್ ದ ಆನ್ಸರ್. Questions 57 to 61. In the questions below, the numbers in the figures are related. Identify their relationship and find the missing numbers in the given figures. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳಲ್ಲಿರುವ ಸಂಖ್ಯೆಗಳು ಹೊಂದಿರುವ ಸಂಬಂಧವನ್ನು ಸೂಚಿಸುತ್ತದೆ. ಈ ಸಂಬಂಧವನ್ನು ಗುರುತಿಸಿ ಚಿತ್ರಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. See, here is 2, 8, 6 and in the middle it is 4. How they are related? ಒಂದು ವೇ ನೋಡಿ, 2 + 8 ಮಾಡಿದರೆ 10, 10 + 6 ಮಾಡಿದರೆ 16 ಆಯಿತು. ವಿ ನೋ ದ್ಯಾಟ್ ಸ್ಕ್ವೇರ್ ರೂಟ್ ಆಫ್ 16 ಈಸ್ 4. ಇದರ ವರ್ಗಮೂಲ ಅಂದರೆ 4. ಅದೇ ರೀತಿ ಇಲ್ಲ ಆಗ್ತದಾ ನೋಡುವ. 18 + 17 35 + 14 that is 49 and its square root is 7. ಸರಿಯಾಗಿ ಬಂದಿದೆ. ಸೊ ಲೆಟ್ ಅಸ್ ಆ್ಯಡ್ ದೀಸ್ ಟು. 10 + 19 29 + 7 36 and its square root is 6. ಹಾಗಾದರೆ ಕ್ವಶನ್ ಮಾರ್ಕಲ್ಲಿ ಬರುವ ನಂಬರ್ ಯಾವುದು? 6. ಸೊ ಆಪ್ಷನ್ 2 ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, 9 3 7 20 11 5 9 46. Here 13 4 12 and question mark. Here 9 3 7 ಇಂದ 20 ಬರಬೇಕು ನೋಡಿ. we know that 9 3s are 27. -7 ಮಾಡಿದರೆ we will get 20 ಅಲ್ವಾ? 9 3s are 27, -7 ಮಾಡಿದರೆ 20. ಅದೇ ರೀತಿ 11 5s are 55, -9 is 46. 11 5s are 55, -9 is 46. ಅದೇ ರೀತಿ ಮಾಡಿದರೆ 13 4s are 52,
minus 12. Minus 12 is 40. ಹಾಗಾದರೆ ಕ್ವಶನ್ ಮಾರ್ಕಲ್ಲಿ 40. ಆಪ್ಷನ್ 3 is the answer. Next one, 30, 25, 9. In the middle 4, 90, 20, 15. In middle 5 ಬರುತ್ತೆ. Let us see. 30 plus 25, 55 plus 9, 64. And ಕ್ಯೂಬ್ ರೂಟ್ ಆಫ್ 64 ಈಸ್ 4. ಇದರ ಘನಮೂಲ 4 ಅಲ್ವಾ? ಅದೇ ರೀತಿ ಇಲ್ಲಾಗತ್ತೆ ನೋಡುವ. 10 ಪ್ಲಸ್ 20, 110 ಪ್ಲಸ್ 15, ದಟ್ ಈಸ್ 125. ಇಟ್ಸ್ ಕ್ಯೂಬ್ ರೂಟ್ ಈಸ್ 5. ಸರಿ ಇದೆ ಅಲ್ವಾ? ಹಾಗಾದರೆ ಇಲ್ಲಿ ಏನಾಗುತ್ತೆ? 1 ಪ್ಲಸ್ 2 3, 3 ಪ್ಲಸ್ 5 8, ಕ್ಯೂಬ್ ರೂಟ್ ಆಫ್ 8. 8ರ ಘನಮೂಲ 2. ಆದ್ದರಿಂದ ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, 19, 8, 7, 3. ಇನ್ ದ ಮಿಡಲ್ 1. 23, 11, 4, 7. ಮಿಡಲ್ 15. ಲಾಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇವೆರಡು ಪ್ಯಾಟರ್ನನ್ನು ಫಸ್ಟ್ ನೋಡುವ. See, 19 3s, that is 57. 19 into 3 ಮಾಡಿದ್ದು ಉಲ್ಟದಲ್ಲಿರೋದು. 8 7s, that is 56. If we subtract, we will get 1. ಅದೇ ರೀತಿ ಇಲ್ಲಾಗತ್ತೆ ನೋಡುವ. 23 4s, that is 92. 11 7s, that is 77. If we subtract, we will get 15. ಕಳೆದ್ರೆ 15. ಇಲ್ಲಿ 14 5s, that is 90. 70 minus 33 2s, 66. If we subtract, we will get 4. So option 1 is the answer. 4 answer ಬರುತ್ತೆ. Okay, next one. 4 7 33, 12 5 51, 14 2 48 ಬರಬೇಕು. How we will get? We have 4 plus 7 is 11. 11 3 is 33. ಅದೇ ರೀತಿ ಆಗುತ್ತೆ ನೋಡುವ. 12 ಪ್ಲಸ್ 5, ದಟ್ ಈಸ್ 17. 17 3 is 51, ಕರೆಕ್ಟ್. ಇಲ್ಲಿ 14 ಪ್ಲಸ್ 2 16. 16 3 is 48, ಕರೆಕ್ಟ್. ಹಾಗಾದರೆ ಇಲ್ಲಿಯೂ ಅದೇ ರೀತಿ ಆಗುತ್ತೆ. 17 ಪ್ಲಸ್ 1 18. 18 3 is it is 54. Here is option 4 is the answer. Okay, that's all in this video. Thank you for watching. If you like this video, please like it, share with your friends and subscribe to Mast Ganita Loka to get more NMMS related videos. Thank you.